ಕಾಂಗ್ರೆಸ್ ಸರ್ಕಾರದ ಕೆಲವು ಏನೀಗ ಸಚಿವರಿದ್ದಾರೆ, ಶಾಸಕರಿದ್ದಾರೆ ಮತ್ತು ನಾಯಕರುಗಳಿಗೆ ಕೆಲವೊಂದು ನಾನು ಪ್ರಶ್ನೆಗಳು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ಪ್ರಶ್ನೆಗಳು ಅಂತಂತಂದ್ರೆ MD ಏನು ಪದ್ಮನಾಭ ಇದ್ರಲ್ಲ, ಇವರ ವ್ಯವಹಾರದಲ್ಲಿ ನಡೆಯುವುದರಲ್ಲ ತನ್ನ ಸಹಿಯನ್ನು ಫೋರ್ಜರಿ ಎನ್ನುತ್ತಿರುವುದು ತನ್ನದೇ ಸಹಿ ಅಲ್ಲ ಅಂತಂದ್ರೆ ಪದ್ಮನಾಭ ಹೇಳ್ತಿದ್ದಾನೆ, ಇಲ್ಲ ಪದ್ಮನಾಭ ಸಹಿ ಅಂತಂದೇಳಿ ಬ್ಯಾಂಕ್ ನ ಅಧಿಕಾರಿಗಳು ಹೇಳ್ತಿದ್ದಾರೆ. ಇದರಲ್ಲಿ ಯಾವುದು ಸರಿ ಯಾವುದು ಸತ್ಯ ಅಂತ ಇದನ್ನ ಮುಖ್ಯಮಂತ್ರಿಗಳು ಉತ್ತರಿಸಬೇಕು. ಅದರ ಜೊತೆಗೆ ಬೇರೊಂದು ಬ್ಯಾಂಕ್ ನಲ್ಲಿ ಮತ್ತೆ ಮತ್ತೊಂದು ಬ್ಯಾಂಕ್ ಖಾತೆ ತೆರೆಯುವಾಗ ಆರ್ಥಿಕ ಇಲಾಖೆ ಗಮನಕ್ಕೆ ಯಾಕೆ ಬರಲಿಲ್ಲ? ಮತ್ತೆ ಖಾತೆ ತೆರೆದ ಮೇಲಾದ್ರೂ ಆರ್ಥಿಕ ಇಲಾಖೆ ಗಮನಕ್ಕೆ ತರಲಿಲ್ಲವೇ? ಸ್ವತಃ ಹಣಕಾಸು ಸಚಿವರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದಕ್ಕೆ ಹೊಣೆಗಾರಲ್ಲವೇ? ಇದರ ಜೊತೆಗೆ ವರ್ಗಾವಣೆವಾದ ಹಣವನ್ನು ಮತ್ತದೇ ಖಾತೆಗೆ ಮರು ವರ್ಗಾವಣೆ ಮಾಡಿಸುವಲ್ಲಿ ಪಾತ್ರ ವಹಿಸಿದ ವ್ಯಕ್ತಿಗಳು ಯಾರ್ಯಾರು, ಅವ್ರನ್ನ ಯಾಕೆ ತನಿಖೆಗೆ ಒಳಪಡಿಸಿಲ್ಲ, ಯಾಕೆ ಅವ್ರನ್ನ ಬಂಧಿಸಿಲ್ಲ? ಅದರ ಜೊತೆಗೆ ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಮುಂದೆ ಇದಕ್ಕೆ ಪರಿಹಾರ ಅಲ್ಲ. ಅವರು ರಾಜೀನಾಮೆ ತಗೊಂಡ್ರೆ ಏನ್ ಮಾಡ್ಬೇಕು? ಯಾಕಂದ್ರೆ ಮಾಡಿದ್ ಯಾರ್ಯಾರು ಮಾಡಿದರೆ, ತಪ್ಪು ಯಾರ್ಯಾರು ಮಾಡಿದರೆ, ನಾಗೇಂದ್ರ ಜೊತೆಗೆ ಶರಣ ಪ್ರಕಾಶ್ ಪಾಟೀಲ್ ಸಚಿವರಿದ್ದಾರೆ, ನಿಗಮದ ಅಧ್ಯಕ್ಷರಾದ ಬಸವರಾಜ್ ದದ್ದಲ್ ಇದ್ದಾರೆ, ಮತ್ತೆ ಸರ್ಕಾರದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಇದ್ದಾರೆ. ಕೊಡಂಗಿದ್ರೆ ಎಲ್ಲರೂ ಒಟ್ಟಿಗೆ ರಾಜೀನಾಮೆ ಕೊಟ್ಟನಪ್ಪ ಅಂದ್ರೆ ಅದಕ್ಕೊಂದು ಅರ್ಥ ಇರ್ತದೆ. ಎರಡು ಮೂವರಲ್ಲಿ ಕದ್ದರು ಯಾರಂತಂದ್ರೆ ಒಪ್ಪಿಗೆನಕ್ಕೆ ರೆಡಿ ಇಲ್ಲ ಅಂತಂದ್ರೆ ಒಬ್ಬರ ಮೇಲೆ ಒಬ್ರು ಬೆಟ್ ತೋರ್ಸಕ್ಕಂತ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಏನು ನಮ್ಮ ಒಂದು ಪರಿಶಿಷ್ಟ ಪಂಗಡದ ನಿಗಮಕ್ಕೆ ಹಣ ಬಿಡುಗಡೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರದಿಂದ ಬಂದಿರತಕ್ಕಂಥ ಹಣ ದೋಚೋದ್ರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಹಣವನ್ನು ಕೂಡ ಇವರು ತಿಂದು ತೆಗ್ತಿದ್ದಾರೆ. ಇದರ ಬಗ್ಗೆ ನಿಮಗೆ ಒಂದು ಗಮನ ಕೇಳಕ್ ಇಷ್ಟಪಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ 83 ಕೋಟಿ ಹಣ ಅಂದ್ರೆ PVTG ಅಂದ್ರೆ ಅಂತಂದ್ರೆ ವಿಶೇಷ ದುರ್ಬಲ ಬುಡಕಟ್ಟು ಗುಂಪುಗಳ ಯೋಜನೆಯಡಿಯಲ್ಲಿ ಸುಮಾರು 83 ಕೋಟಿ ಅನುದಾನ ಬಿಡುಗಡೆ ಆಗಿದೆ. ಈ ಹಣವನ್ನು ಕಲ್ಲೇಶಂತಕ್ಕಂತ ಅಧಿಕಾರಿ ಸಂಪೂರ್ಣವಾಗಿ ದುರುಪಯೋಗ ಪಡಿಸಿಕೊಂಡು ಮತ್ತೆ ಅದರ ಜೊತೆಗೆ ಆತನ ಅಧಿಕಾರಿಗಳ ತಂಡ ಕೂಡ ದುರುಪಯೋಗ ಪಡಿಸಿಕೊಂಡಿರೋದು ಮುಖ್ಯಮಂತ್ರಿ ಗಮನ ಕೂಡ ಬಂದಿದೆ. ಮುಖ್ಯಮಂತ್ರಿ ಗಮನಕ್ಕೆ ಬಂದ ತಕ್ಷಣ ಆ ಒಂದು ಅಧಿಕಾರಿನ ಸಸ್ಪೆಂಡ್ ಮಾಡಿದ್ದಾರೆ. ನಿಮ್ಗೆಲ್ಲ ಗೊತ್ತಿರುವಾಗೆ ನಾನು ಈ ಒಂದು ವೇದಿಕೆಯಲ್ಲಿ ಆಗ್ರಹ ಪಡಿಸಿದೆ ಅಂತಂದ್ರೆ ಕಲ್ಲೇಶನ ಇಮಿಡಿಯೇಟ್ಲಿ ಬಂಧಿಸಬೇಕು, ಬಂಧಿಸಿ ತನಿಖೆಗೆ ಒಳಪಡಿಸಬೇಕು. ಅದರ ಜೊತೆಗೆ ಅವರು ಇನ್ನು ಅಧಿಕಾರಿಗಳು ಕೂಡ ಬಂಧನಕ್ಕೆ ಒಳಪಡಿಸಿ ತನಿಖೆ ಆಗ್ಬೇಕಂತಂದ್ರೆ ಒತ್ತಾಯ ಮಾಡ್ತಾ ಇದ್ದಾರೆ.